ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನ ಸಿಕ್ಕಿರೋರ ಪ್ರತಿಕ್ರಿಯೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯತೀಂದ್ರ ಸಿದ್ದರಾಮಯ್ಯ ಏನು ಹೇಳಿದ್ದಾರೆ ಅಂತ ಡೀಟೇಲ್ಸ್ ಇದು. ಎಲ್ರಿಗೂ ಸಚಿವ ಸ್ಥಾನವನ್ನ ಕೊಡಕ್ಕಾಗಲ್ಲ, ಬೀದರ್ನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್. ಸಿಎಂ ಮತ್ತು ಹೈಕಮಾಂಡ್ ಅತೃಪ್ತರ ಮನವೊಲಿಸ್ತಾರೆ. ಬೆಂಬಲಿಗರು ರಾಜೀನಾಮೆಯನ್ನು ಕೊಡೋದು ಸಹಜ, ಬಟ್ ಎಲ್ಲರನ್ನ ತೃಪ್ತಿಪಡಿಸೋದಕ್ಕಾಗಲ್ಲ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ತೃಪ್ತರಾದವರದು ಈ ಧ್ವನಿ, ಅತೃಪ್ತರದು ಇನ್ನೊಂದು ಧ್ವನಿ. ಸ್ಥಾನ ಕೈ ತಪ್ಪಿದ್ದಕ್ಕೆ ಈಗ ಸಚಿವರ ಬೆಂಬಲಿಗರಾಗಿರ್ಬೋದು ಮತ್ತು ಇನ್ನಿತರು ಏನು ಅವರ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಒಂದು ರೀತಿಯ ಪ್ರತಿಭಟನೆ ಮಾಡುವಂಥದ್ದು, ತಾಲೂಕುಗಳ ಬಂದ್ ಮಾಡುವಂಥದ್ದು, ಈ ರೀತಿ ಸರ್ಕಾರಿ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಜೊತೆ ಈಗ ಏನು ನಗರಾಭಿವೃದ್ಧಿ ಸಚಿವರಾದ ಏನು ಯತೀಂದ್ರ ಅವರಿದ್ದಾರೆ, ಅವರಿಗೆ ಕೇಳೋಣ. ಸರ್, ಪ್ರಮುಖವಾಗಿ ಏನಂತ ಸರ್, ಈಗ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ, ಹಂಗಾಗಿ ಅವ್ರ ಬೆಂಬಲಿಗರು ಪ್ರತಿಭಟನೆ ಮಾಡುವಂಥದ್ದು, ತಾಲೂಕಾ ಬಂದ್ ಮಾಡುವಂಥದ್ದು ಹೊಸದಲ್ಲ. ಎಲ್ಲ ಸರ್ಕಾರಗಳಲ್ಲೂ ಕೂಡ ಯಾರಿಗಾದರೂ ಸಚಿವಾಕಾಂಕ್ಷಿಗಳಿಗೆ ಸ್ಥಾನ ಸಿಗದೇ ಇದ್ದಾಗ, ಸಚಿವ ಸ್ಥಾನ ಸಿಗದೇ ಇದ್ದಾಗ ಅವ್ರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾರೆ. ಇದೇನು ಮೊದಲನೇ ಬಾರಿ ನಮ್ಮ ಸರ್ಕಾರ ಜೊತೆ ನಡೆದಿರಲ್ಲ. ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾರೆ, ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾರೆ. ಎಲ್ಲಿ ಮುಚ್ಚಿದ್ದಾರೆ? ಒಂದು ಕಡೆ ಅಷ್ಟೇ ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೆಲ್ಲೂ ಕೂಡ ಬಂದಕ್ಕೆ ಕರೆ ಕೊಟ್ಟಿಲ್ಲ. ಸೊ ಅದೊಂದು ಕಡೆ ಮಾಡಿದ್ದಾರೆ. ಕೆಲವರು ಸ್ವಲ್ಪ ಎಕ್ಸ್ಟ್ರೀಮ್ ಸ್ಟೆಪ್ ತೊಗೊಂಡಿರ್ಬೋದು. ಹಾಗಂತ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದೆ ಅಥವಾ ಎಲ್ಲ ಶಾಸಕರು ರಾಜೀನಾಮೆ ಕೊಟ್ಬಿಡ್ತಾರೆ ಅಂತಲ್ಲ. ಅವರು ತಮ್ಮ ಆಕ್ರೋಶನ ವ್ಯಕ್ತಪಡಿಸೋ ರೀತಿ ಆ ರೀತಿ ಇದೆ ಅಷ್ಟೇ. ಆದರೆ ಕೊನೆಗೆ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ವರಿಷ್ಠರು, ಹೈಕಮಾಂಡ್ ಏನು ತೀರ್ಮಾನ ತೊಗೊಂಡಿದ್ದಾರೆ ಅದು ಕೊನೆಗೆ ಒಪ್ಕೋತಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ಲರೂ ತಾಳ್ಮೆಯಿಂದ ಇರಬೇಕು ಅಂತ. ಯಾಕಂದರೆ ಇರೋದು 34 ಸ್ಥಾನ, ಎಲ್ಲರಿಗೂ ಕೂಡ ಸಚಿವ ಸ್ಥಾನ ಕೊಡೋಕ್ಕಾಗೋದಿಲ್ಲ. ನಮ್ಮಲ್ಲಿ ಬೇಕಾದಷ್ಟು ಶಾಸಕರು ಸಚಿವರಾಗುವಂಥ ಅರ್ಹತೆ ಹೊಂದಿರೋರು ಇದ್ದಾರೆ, ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಆಗಬೇಕು ಅಂತ ಬಯಸೋದು ಸಹಜ. ಬಟ್ ಆದರೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಕೊಡ್ತಾರೆ. ಆದರೆ ತಾಳ್ಮೆಯಿಂದ ಇದ್ದರೆ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಬಾರಿ ಸ್ಥಾನ ಸಿಗುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಖಂಡಿತ ಅವರು ಮುಖ್ಯಮಂತ್ರಿಗಳು ಮತ್ತೆ ವರಿಷ್ಠರ ಮಾತನ್ನ ಕೇಳ್ತಾರೆ. ಹೇಳ್ತಿರ್ತಾರೆ, ಎಲ್ಲ ಕಾರ್ಯಕರ್ತರಿಗೆ ಒತ್ತಾಯ ಮಾಡ್ತಾರೆ. ಪ್ರತಿ ಸಲ ಅವ್ರ ನಾಯಕರಿಗೆ ಸ್ಥಾನಮಾನ ಸಿಗದೆ ಇದ್ದಾಗ ನೀವು ರಾಜೀನಾಮೆ ಕೊಡಿ, ಹಾಗೆ ಹೀಗೆ ಅಂತ ಹೇಳಿ ಬೇಕಾದಷ್ಟು ಅಭಿಪ್ರಾಯಗಳು ಬರುತ್ತೆ. ಆದರೆ ತೀರ್ಮಾನ ತಗೊಳ್ಬೇಕಾಗಿದ್ದಂಥವ್ರು ಶಾಸಕರು. ಆದರೂ ಕೂಡ ಶಾಸಕರು ಏನು ತೀರ್ಮಾನ ತಗೊಂಡ್ರು ಅವ್ರಿಗೆ ಅಸಮಾಧಾನ ಇದ್ದರೆ ನಮ್ಮ ವರಿಷ್ಠರು ಅವ್ರನ್ನ ಮನವೊಲಿಸುವಂಥ ಪ್ರಯತ್ನ ಮಾಡ್ತಾರೆ. ಅಲ್ಟಿಮೇಟ್ಲಿ ಅವ್ರು ಒಪ್ಕೊಳ್ತಾರೆ. ನಮ್ಮ ವರಿಷ್ಠರು ಏನು ತೀರ್ಮಾನ ತಗೊಂಡಿದ್ರೆ ಅದು ಒಪ್ಕೊಳ್ತಾರೆ. ಸರ್ಕಾರ ಆಸ್ತಿ ಪಾಸ್ತಿಗಳನ್ನ ಶಾಲೆ ಮುಚ್ಚುವಂಥದ್ದು ಮತ್ತು ಕಂಡಕ್ಟರ್ ಹೊಡೆಯುವಂಥದ್ದು, ಒಂದೊಂದ್ಸರಿ ಕಾರ್ಯಕರ್ತರು ಅದು ಮಾಡಿರೋ ತಪ್ಪು. ಪ್ರತಿಭಟನೆಯನ್ನು ಶಾಂತಿಪೂರ್ವಕವಾಗಿ ಮಾಡಬೇಕಾಗಿತ್ತು. ಬಟ್ ಆದರೆ ಅವರು ಬಹಳ ಭಾವೋದ್ರೇಕಕ್ಕೆ ಒಳಗಾಗಿ ಆ ರೀತಿ ಮಾಡಿದ್ದಾರೆ. ಅದು